ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಫುಟ್ಪಾತ್ ತೆರವು, ಕಸ್ತೂರಬಾ ರಸ್ತೆಯಲ್ಲಿ ಅನಧಿಕೃತ ಹಣ್ಣಿನ ಅಂಗಡಿಗಳ ತೆರವು, ಪಾಲಿಕೆ ಅಧಿಕಾರಿಗಳು ವರ್ತಕರ ನಡುವೆ ವಾಗ್ವಾದ, ಸಾರ್ವಜನಿಕ ಜಾಗ ಉಳಿಸಲು ಮಹಾನಗರ ಪಾಲಿಕೆ ಕಠಿಣ ಕ್ರಮ. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆ, ನವೆಂಬರ್ 28ರಂದು ದಲಿತ ಸಂಘಟನೆಗಳ ಬೃಹತ್ ಸಮಾವೇಶ, ಸಮನ್ವಯ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹೇಳಿಕೆ. 1 ತಿಂಗಳಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಿಂತಿರುವ ಸ್ಕೂಟರ್ಗಳು, ದಿವ್ಯಾಂಗರಿಗೆ ವಾಹನ ವಿತರಿಸದ ತಾಲೂಕು ಆಡಳಿತ, ಫಲಾನುಭವಿಗಳಿಗೆ ಸಿಗದ ತ್ರಿಚಕ್ರ ವಾಹನದ ಭಾಗ್ಯ, ಜೆಡಿಎಸ್ ಮುಖಂಡರ ಆಕ್ರೋಶ. ಹಾಸನ ನಗರದ ಕಸ್ತೂರಬಾ ರಸ್ತೆಯಲ್ಲಿ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಅನಧಿಕೃತವಾಗಿ ಹಣ್ಣಿನ ಅಂಗಡಿಗಳನ್ನು ಹಾಕಿಕೊಂಡಿದ್ದ ವ್ಯಾಪಾರಿಗಳ ವಿರುದ್ಧ ಮಹಾನಗರ ಪಾಲಿಕೆ ದೊಡ್ಡ ಮಟ್ಟದ ತೆರವು ಕಾರ್ಯಾಚರಣೆ ನಡೆಸಿದೆ. ಹಲವು ದಶಕಗಳಿಂದ ರಸ್ತೆ ಬದಿ ಅನಧಿಕೃತ ವ್ಯಾಪಾರಗಳಿಂದ ಸಾರ್ವಜನಿಕರಿಗೆ ಸಂಚಾರ ತೊಂದರೆ ಉಂಟಾಗುತ್ತಿದೆಯೆಂಬ ದೂರುಗಳು ಅಧಿಕಾರಿಗಳಿಗೆ ಸಿಗುತ್ತಿದ್ದ ಹಿನ್ನೆಲೆ ಕ್ರಮ ಜರುಗಿಸಿದ್ರು. ಬೆಳಗ್ಗೆ ಆರಂಭವಾದ ಕಾರ್ಯಾಚರಣೆ ವೇಳೆ ಪೌರಕಾರ್ಮಿಕರು, ಸೂಪರ್ವೈಸರ್ಗಳು, ಆರೋಗ್ಯ ನಿರೀಕ್ಷಕರು ಮತ್ತು ಪಾಲಿಕೆ ಸಿಬ್ಬಂದಿಗಳು ಒಂದಾಗಿ ತಂಡ ರಚಿಸಿ ಫುಟ್ಪಾತ್ ಮತ್ತು ರಸ್ತೆ ಬದಿಯಲ್ಲಿ ಹಾಕಿದ್ದ ಅಂಗಡಿಗಳನ್ನು ತೆರವುಗೊಳಿಸಿದ್ರು. ಈ ಸಂದರ್ಭದಲ್ಲಿ ಅನಧಿಕೃತ ವ್ಯಾಪಾರಿಗಳು ಅಭ್ಯಂತರ ವ್ಯಕ್ತಪಡಿಸಿ ಪಾಲಿಕೆ ಸಿಬ್ಬಂದಿಗಳೊಂದಿಗೆ ವಾಗ್ವಾದ ನಡೆಸಿದ ಘಟನೆ ನಡೆಯಿತು. ಕೆಲವು ವ್ಯಾಪಾರಿಗಳು ತಮ್ಮ ಜೀವನೋಪಾಯ ಕಳೆದುಕೊಳ್ಳುತ್ತಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರೆ, ಸಾರ್ವಜನಿಕರು ಸಂಚಾರಕ್ಕೆ ಮಾರ್ಗತಡೆ ಉಂಟಾಗುತ್ತಿತ್ತು ಎಂದು ಪಾಲಿಕೆಯ ಕ್ರಮವನ್ನು ಕೆಲವರು ಸ್ವಾಗತಿಸಿದರು. ಮಹಾನಗರ ಪಾಲಿಕೆಯ ಪೌರಾಯುಕ್ತ ಕೃಷ್ಣಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಸ್ತೂರಬಾ ರಸ್ತೆಯ ಫುಟ್ಪಾತ್ ಮತ್ತು ಸಾರ್ವಜನಿಕ ಜಾಗವನ್ನು ಅನಧಿಕೃತವಾಗಿ ಹಣ್ಣಿನ ವ್ಯಾಪಾರಿಗಳು ಆಕ್ರಮಿಸಿಕೊಂಡಿದ್ದಾರೆ. ಇದು ಕೇವಲ ಸಂಚಾರಕ್ಕೆ ತೊಂದರೆಯಲ್ಲ, ಅಸ್ವಚ್ಛತೆಗೆ ಕಾರಣವಾಗುತ್ತಿತ್ತು. ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಆದೇಶದಂತೆ ಸಾರ್ವಜನಿಕ ಜಾಗದಲ್ಲಿ ವ್ಯಾಪಾರ ಮಾಡುವುದು ನಿಷೇಧ. ನಿಗದಿಪಡಿಸಿದ ಸ್ಥಳದಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕೆಂದು ತಿಳಿಸಿದರು. ರಸ್ತೆ ಬದಿ ಹಾಗೂ ಫುಟ್ಪಾತ್ನಲ್ಲಿ ಮಳಿಗೆ ಹಾಕಿ ವ್ಯಾಪಾರ ಮಾಡೋದನ್ನು ಮುಂದುವರೆಸಿದರೆ ಕೇಸ್ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಫುಟ್ಪಾತ್ ಜಾಗವು ಸಾರ್ವಜನಿಕರ ಮುಕ್ತ ಸಂಚಾರಕ್ಕಾಗಿ, ಅದನ್ನು ಹಣ್ಣಿನ ಅಂಗಡಿಗಳಾಗಿ ಬಳಸುವಂತಿಲ್ಲ. ವ್ಯಾಪಾರಿಗಳಿಗೆ ಬದಲಾಗಿ ಸರಿಯಾದ ಸ್ಥಳಾವಕಾಶ ಒದಗಿಸಲು ಪಾಲಿಕೆ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ತೆರವು ಕಾರ್ಯಾಚರಣೆ ನಂತರವೂ ಮತ್ತೆ ಅನಧಿಕೃತ ವ್ಯಾಪಾರ ಆರಂಭಿಸಿದರೆ ತೀವ್ರ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಪಾಲಿಕೆಯಿಂದ ಸ್ಪಷ್ಟ ಎಚ್ಚರಿಕೆ ನೀಡಿದರು. ಈ ಕ್ರಮದಿಂದ ರಸ್ತೆಯ ಎರಡೂ ಬದಿಗಳ ಸಂಚಾರ ಸುಗಮವಾಗುವ ನಿರೀಕ್ಷೆ ವ್ಯಕ್ತವಾಗಿದೆ. ಹೆಚ್ಐ ನ್ಯೂಸ್, ಹಾಸನ್. ಕಸ್ತೂರ್ಬಾ ರಸ್ತೆಯಲ್ಲಿ ಹಣ್ಣಿನ ವ್ಯಾಪಾರಿಗಳು ಅನಧಿಕೃತವಾಗಿ ರಸ್ತೆಯ ಬದಿಯಲ್ಲಿ ಹಾಕೊಂಡಿರ್ತಾರೆ. ಹಾಗಾಗಿ ಇವತ್ತು ಬೆಳಿಗ್ಗೆ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್, ನಮ್ಮ ಸೂಪರ್ವೈಸರ್ಸು, ನಮ್ಮ ಪೌರಕಾರ್ಮಿಕರು ಎಲ್ಲ ಸೇರಿ ಇದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಮತ್ತು ಈ ವ್ಯಾಪಾರಸ್ಥರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಸಾರ್ವಜನಿಕರ ರಸ್ತೆಯನ್ನು ಯಾವುದೇ ರೀತಿಯಾಗಿ ಒತ್ತುವರಿ ಮಾಡಬಾರ್ದು. ಎಲ್ಲೆಲ್ಲಿ ಅವ್ರಿಗೆ ನಿಗದಿಪಡಿಸಿದ ವ್ಯಾಪಾರಕ್ಕೋಸ್ಕರ ಅಲ್ಲಿ ಮಾಡಿ, ಮತ್ತೆ ಸಾರ್ವಜನಿಕ ಅನುಕೂಲ ಮಾಡಿಕೊಡಿ. ಫುಟ್ಪಾತ್ ಎಂಕ್ರೋಚ್ಮೆಂಟ್ ಆಗಲಿ ಅಥವಾ ಫುಟ್ಪಾತ್ ಬದಿಯಲ್ಲಿ ವ್ಯಾಪಾರ ಮಾಡೋದಾಗಲಿ, ಅದು ಯಾವುದನ್ನು ಮಾಡಬಾರ್ದು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಸರ್ಕಾರಿ ಆದೇಶಗಳಂತೆ ಈ ಥರ ವ್ಯಾಪಾರ ಮಾಡೋದನ್ನ ಮಧ್ಯದ ರೋಡಲ್ಲಿ ನಿಷೇಧ ಮಾಡಲಾಗಿದೆ. ಫುಟ್ಪಾತ್ನ ಆದಷ್ಟು ಸಾರ್ವಜನಿಕರು ಬಿಟ್ಕೊಡ್ಬೇಕು ಅಂತ. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ವಿರೋಧಿ ಮತ್ತು ದಲಿತ ವಿರೋಧಿ ಆರ್ಎಸ್ಎಸ್ ವಿರುದ್ಧ ನವೆಂಬರ್ 28ರ ಶುಕ್ರವಾರದಂದು ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ಮತ್ತು ಸಮಾವೇಶ ಹಮ್ಮಿಕೊಂಡಿರುವುದಾಗಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಭಾರತದ ಇತಿಹಾಸದಲ್ಲಿ 1949 ನವೆಂಬರ್ 26ರಂದು ಒಂದು ಮಹತ್ವದ ಹಾಗೂ ಅಮರವಾದ ದಿನ. ಅಂದು ಡಾ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪುಗೊಂಡ ಭಾರತದ ಸಂವಿಧಾನವನ್ನು ದೇಶಕ್ಕೆ ಅಧಿಕೃತವಾಗಿ ಸಮರ್ಪಿಸಲಾಯಿತು. ಸಂವಿಧಾನ ವಿರೋಧಿ ಮತ್ತು ದಲಿತ ವಿರೋಧಿ ನಿಲುಕನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಲ್ಪಡುವ ಆರ್ಎಸ್ಎಸ್ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮತ್ತು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಂವಿಧಾನಕ್ಕೆ 75 ವರ್ಷ, ಇನ್ನು ಪ್ರಬುದ್ಧ ಸಮಾಜ ನಿರ್ಮಾಣ ದೂರವೇ. ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾದರೂ ದೇಶದಲ್ಲಿ ಸಾಮಾಜಿಕ ಜಾಗೃತಿ, ಸಹಿಷ್ಣುತೆ ಮತ್ತು ಸಮಾನತೆ ಸಂಪೂರ್ಣವಾಗಿ ನೆಲೆಸಿಲ್ಲ ಎಂದು ಸಂಘಟನೆಗಳ ಅಭಿಪ್ರಾಯ. ಧರ್ಮ, ಜಾತಿ ಆಧಾರಿತ ರಾಜಕೀಯ, ಸುಳ್ಳು ಪ್ರಚಾರ ಮತ್ತು ಅಸಹನೆಯನ್ನು ಉದ್ದೇಶಪೂರ್ವಕವಾಗಿ ಹರಡುತ್ತಿರುವ ಆರೋಪಕ್ಕೆ ಒಳಗಾದ ಸಂಸ್ಥೆಗಳ ವಿರುದ್ಧ ಸಮನ್ವಯ ಸಮಿತಿ ತನ್ನ ಆಕ್ರೋಶ ವ್ಯಕ್ತಪಡಿಸಿದೆ. ನಾಗಪುರದ ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರಧ್ವಜ ಹಾರಿಸುವುದಿಲ್ಲ, ಸಂವಿಧಾನ ಮೌಲ್ಯಗಳನ್ನು ಕುಂದಿಸುವ ನಿವ್ವಳಿಕೆ, ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳಿಗೆ ಮೌನ ಬೆಂಬಲ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರನ್ನ ಅವಮಾನಿಸಿದ ಘಟನೆ, ಕರ್ನಾಟಕ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಹಾಕಲಾದ ಬೆದರಿಕೆ, ದಲಿತರ ಮೇಲಿನ ದೇಶವ್ಯಾಪಿ ಅವಮಾನ, ಹಿಂಸೆ ಹಾಗೂ ದೌರ್ಜನ್ಯ ಇವು ಸಂವಿಧಾನ ವಿರೋಧಿ ಮನೋಭಾವದ ಉದಾಹರಣೆಗಳೆಂದು ಸಂಘಟನೆಗಳು ಅಭಿಪ್ರಾಯಪಟ್ಟಿವೆ ಎಂದರು. ಸಂಘಟನೆಗಳು ಆರೋಪಿಸಿದಂತೆ ಹಿಂದೂ ರಾಷ್ಟ್ರೀಯತೆಯ ಹೆಸರಲ್ಲಿ ಮನುಸ್ಮೃತಿಯನ್ನು ಪ್ರತಿಷ್ಠಾಪಿಸುವ ಹುನ್ನಾರ ನಡೆಯುತ್ತಿದ್ದು, ಇದು ಭಾರತೀಯ ಬಹುತ್ವ, ಸಂವಿಧಾನ ಮೌಲ್ಯಗಳು ಮತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಅಪಾಯಕಾರಿಯಾಗಿದೆ. ಆ ಮಟ್ಟಿಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಚಳವಳಿಗಳು ಮತ್ತು ಸಂವಿಧಾನ ಪ್ರೇಮಿಗಳು ಒಗ್ಗಟ್ಟಿನಿಂದ ನಿಲ್ಲಬೇಕೆಂದು ಕರೆ ನೀಡಿದರು.
ಪ್ರತಿಭಟನೆ ಮತ್ತು ಸಮಾವೇಶವು ನವೆಂಬರ್ 28ರ ಶುಕ್ರವಾರದಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಮೆರವಣಿಗೆ ಆರಂಭವಾಗಲಿದೆ. ನಂತರ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶ ಜರುಗಲಿದೆ. ಹಾಸನ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು, ಪ್ರಗತಿಪರ ಸಂಘಟನೆಗಳು, ಸಾಮಾಜಿಕ ಹೋರಾಟಗಾರರು ಮತ್ತು ಸಂವಿಧಾನ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಸಮನ್ವಯ ಸಮಿತಿ ಮನವಿ ಮಾಡಿತು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆ ರಾಜ್ಯಾಧ್ಯಕ್ಷ ಆರ್ಪಿಐ ಸತೀಶ್, ದಲಿತ ಹಿರಿಯ ಮುಖಂಡ ಕೃಷ್ಣದಾಸ್, ಎಚ್ಕೆ ಸಂದೇಶ್, ರಾಜ್ಯ ಸಮಿತಿ ಸದಸ್ಯ ಅಂಬುಗ ಮಲ್ಲೇಶ್, ಹಂದಿಜೋಗಿ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂವಿ ಗೋವಿಂದರಾಜ್, ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ತೋಟೇಶ್ ನೆಟ್ಟೂರು, ಜಗದೀಶ್, ಶಿವಪ್ಪ ನಾಯಕ್, ನಾರಾಯಣದಾಸ್, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಪತ್ರಿಕಾಗೋಷ್ಠಿಯ ಉದ್ದೇಶ ನವೆಂಬರ್ 26ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿದಂಥ ದಿನ. ಆ ದಿನದ ಅಂಗವಾಗಿ ನಮ್ಮ ಸಂವಿಧಾನ ವಿರೋಧಿ, ದಲಿತ ವಿರೋಧಿ RSS ವಿರುದ್ಧ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮತ್ತು ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ನಾವು ಇಡೀ ಹಾಸನ ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಕಾರಣ ಇಷ್ಟೇ, ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಈ ದೇಶದಲ್ಲಿ RSS ಅನ್ನೋದು ಒಂದು ನೋಂದಣಿ ಆಗಿರ್ತಕ್ಕಂಥ ಸಂಘಟನೆ. ಇವತ್ತು RSS ಇರ್ಬೋದು, ABVP ಇರ್ಬೋದು, ಬಜರಂಗ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಅಲ್ಲಿದ್ದಂಥ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು, ಸ್ವತಂತ್ರ ಹೋರಾಟದ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಇವರ ನಡುವೆ ಎರಡು ಗುಂಪುಗಳಾಗಿ ಏನು ತೀವ್ರಗಾಮಿಗಳ ಗುಂಪು ಏನಿದೆ, ಬಾಲಗಂಗಾಧರ ತಿಲಕ್ ಮತ್ತು ಇವರ ಸಂಘಟನೆಲ್ಲ ಸೇರಿ ಯಡಿಗೇವರ್ ಅವರ ನೇತೃತ್ವದಲ್ಲಿ ಈ RSS ಅಂತ ಸಂಘಟನೆಯನ್ನು ಕಟ್ಟಿದರು. ಆಗಿನ್ನೂ ಕೂಡ ನಮಗೆ ಸ್ವಾತಂತ್ರ್ಯ ಇನ್ನೂ ಕೂಡ ಬಂದಿರಲಿಲ್ಲ. ಆಗ ಸಂವಿಧಾನಕ್ಕಿಂತ ಮಧ್ಯಬಿದ್ದತೆ ಈ ದೇಶದಲ್ಲಿ ಅವರದೇ ಆದ ಸಂವಿಧಾನವನ್ನು ಬದಲಾಗಬೇಕು. ಅದು ಮನುಸ್ಮೃತಿ. ಈ ಮನುಸ್ಮೃತಿಯ ಆಧಾರದ ಮೇಲೆ ಕಟ್ಟಿದಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ. ಈ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ನಾವು ರಾಷ್ಟ್ರ ಭಕ್ತರು, ನಾವು ರಾಷ್ಟ್ರವನ್ನು ಕಟ್ಟಲಿಕ್ಕೆ ಈಗ ಸಂಘನ ಕಟ್ತೇವೆ ಅಂತ ಹೇಳ್ತಾರೆ. ಅದು ಮನುಸ್ಮೃತಿ. ಆಲೂರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ್ ನಾಕಲ್ಗೂಡು ಮಾತನಾಡಿ, ತಾಲೂಕು ಆಡಳಿತಕ್ಕೆ ಹೇಳುವವರು ಕೇಳುವವರು ಯಾರೂ ಇಲ್ಲವಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ್ ನಾಕಲ್ಗೂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಹಣಕಾಸು ಯೋಜನೆಯಡಿಯಲ್ಲಿ ಸುಮಾರು 16 ಲಕ್ಷ ಅಂದಾಜು ಮೊತ್ತದ 16 ವಾಹನಗಳನ್ನು ವಿಕಲಚೇತನರಿಗೆ ಮಂಜೂರು ಮಾಡಿದ್ದು, ಕಳೆದ 1 ತಿಂಗಳಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಬಿಸಿಲು ಮಳೆಗೆ ವಿಕಲಚೇತನ ಫಲಾನುಭವಿಗಳಿಗೆ ವಿತರಿಸಲೆಂದು ನಿಲ್ಲಿಸಿರುವ ತ್ರಿಚಕ್ರ ವಾಹನಗಳು ವಿತರಿಸದೆ ಬಿಸಿಲು ಮಳೆಗಳಿಂದ ವಾಹನಗಳು ಹಾಳಾಗುತ್ತಿವೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವಿಚಾರಿಸಿದ್ರೆ ಶಾಸಕರು ದಿನಾಂಕ ನಿಗದಿಪಡಿಸಿಲ್ಲ ಎಂದು ಹೇಳ್ತಿದ್ದಾರೆ. ಶಾಸಕರು ದಿನಾಂಕ ನೀಡಲು 1.5 ತಿಂಗಳು ಬೇಕೆ. ಶಾಸಕರು ದಿನಾಂಕ ನಿಗದಿಪಡಿಸಿದ ನಂತರವೇ ವಾಹನಗಳನ್ನು ತರಿಸಿ ವಿತರಣೆ ಮಾಡಬೇಕಿತ್ತು ಎಂಬುದು ಸಾರ್ವಜನಿಕರ ವಾದ. ಈ ವಾಹನಗಳಿಗೆ ಯಾವುದೇ ಭದ್ರತಾ ವ್ಯವಸ್ಥೆ ಇಲ್ಲ. ಅಲ್ಲದೆ ತಾಲೂಕು ಪಂಚಾಯಿತಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಲ್ಲ. ಪಟ್ಟಣದಲ್ಲಿ ಕಳ್ಳಕಾಕರ ಹಾವಳಿ ಜಾಸ್ತಿಯಾಗಿದೆ. ವಾಹನಗಳ ಬಿಡಿ ಭಾಗಗಳನ್ನು ಯಾರಾದರೂ ಕಳವು ಮಾಡಿದರೆ ಇದಕ್ಕೆ ಜವಾಬ್ದಾರರು ಯಾರು ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಅಲ್ಲದೆ ವಿಕಲಚೇತನರಿಗೆ ವಾಹನಗಳನ್ನು ವಿತರಿಸುವವರೆಗೂ ವಾಹನಗಳೇ ವಿಕಲಚೇತನವಾಗುತ್ತವೆ. ಅಧಿಕಾರಿಗಳು ಶೀಘ್ರವಾಗಿ ವಾಹನಗಳನ್ನು ವಿತರಿಸಿ, ಇಲ್ಲವಾದರೆ ಮುಂದೆ ನಾವು ಪ್ರತಿಭಟನೆ ಮಾಡ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಹೆಚ್ಐಎನ್ ನ್ಯೂಸ್ ಆಲೂರು. ಪಂಚಾಯಿತಿ ಏನು ರಾಜ್ಯ ಹಣಕಾಸು ಯೋಜನೆಯಡಿಯಲ್ಲಿ ವಿಶೇಷ ವಿಕಲಚೇತನ ಅವರಿಗೆ ವಿತರಣೆ ಮಾಡಲಂತೂ 16 ಲಕ್ಷ ಹಣವನ್ನು ಮಂಜೂರು ಮಾಡಿ ಅದರಲ್ಲಿ 16 ಒಂದು ತ್ರಿಚಕ್ರ ಬೈಕ್ಗಳನ್ನ ತಾಲೂಕು ಪಂಚಾಯತ್ ಆಡಳಿತ ತಂದಿದೆ. ದುರದೃಷ್ಟ ವಿಷಯ ಏನಪ್ಪ ಅಂದರೆ, ಏನೋ ವಿಕಲಚೇತನರಿಗೆ ಏನೋ ಒಂದು ಬೈಕ್ಗಳನ್ನ ಕೊಡಿಸೋದಂತೂ ತುಂಬ ಉತ್ತಮವಾದಂಥ ಕಾರ್ಯ. ಅದ್ರ ಬಗ್ಗೆ ನನಗೆ ಸಂತೋಷ ಇದೆ. ಆದರೆ ತಂದು 1 ತಿಂಗಳಾಗಿದೆ, ಇನ್ನೂ ಕೂಡ. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಅತಿ ದೊಡ್ಡ ಜವಳಿ ಸಾಮ್ರಾಜ್ಯವಾದ ಹೊಸೂರಿನ ದಿ ಚೆನ್ನೈ ಸಿಲ್ಕ್ಸ್ ಇದೀಗ ಹಾಸನದಲ್ಲಿ ತಮ್ಮ ಭವ್ಯ ಜವಳಿ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಿದೆ.
ಹಾಸನ ನಗರದ ಮಧ್ಯಭಾಗದಲ್ಲಿರುವ ಹೋಟೆಲ್ ದಿ ಅಶೋಕ್ ಹಾಸನ್ನಲ್ಲಿ ಈ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಲಾಗಿದೆ. ಹಾಸನದಲ್ಲಿ ಆರಂಭಗೊಂಡ ಚೆನ್ನೈ ಸಿಲ್ಕ್ಸ್ನವರ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯನ್ನ ಕಾರ್ಪೊರೇಷನ್ ಸದಸ್ಯರಾದ ವಾಸುದೇವ್ ರವರು ಉದ್ಘಾಟಿಸಿದ್ರು. ದಿನಾಂಕ 21-11-2025 ರಿಂದ 23-11-2025 ರವರೆಗೂ 4 ದಿನಗಳ ಕಾಲ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ರವರೆಗೂ ಪ್ರದರ್ಶನ ಮತ್ತು ಮಾರಾಟ ಇರಲಿದೆ. ಚೆನ್ನೈ ಸಿಲ್ಕ್ಸ್ನವರ ಪ್ರದರ್ಶನ ಮತ್ತು ಮಾರಾಟದಲ್ಲಿ ರೇಷ್ಮೆ ಸೀರೆಗಳ ಸಂಗ್ರಹವಿದ್ದು, ಅವುಗಳಲ್ಲಿ ಕಂಚಿ ರೇಷ್ಮೆ ಸೀರೆಗಳು, ಮೃದು ರೇಷ್ಮೆ ಸೀರೆಗಳು, ಸಾಂಪ್ರದಾಯಿಕ ರೇಷ್ಮೆ ಸೀರೆಗಳು, ಟಿಶ್ಯೂ ರೇಷ್ಮೆ ಸೀರೆಗಳು ಮತ್ತು ಫ್ಯಾನ್ಸಿ ರೇಷ್ಮೆ ಸೀರೆಗಳ ಸಂಗ್ರಹದಲ್ಲಿ ಟಸ್ಕರ್ ರೇಷ್ಮೆ ಸೀರೆಗಳು, ಮೈಸೂರು ರೇಷ್ಮೆ ಸೀರೆಗಳು, ಬನಾರಸ್ ರೇಷ್ಮೆ ಸೀರೆಗಳು, ಲೆನಿನ್ ರೇಷ್ಮೆ ಸೀರೆಗಳು ಹಾಗೂ ಕಾಟನ್ ಸೀರೆಗಳ ಸಂಗ್ರಹದಲ್ಲಿ ರೇಷ್ಮೆ ಕಾಟನ್ ಸೀರೆಗಳು, ಪಾಲಿಕಾಟನ್ ಸೀರೆಗಳು ಮತ್ತು ಕಲಂಕಾರಿ ಕಾಟನ್ ಸೀರೆಗಳ ಭಂಡಾರವೇ ಇದೆ. ಸಲ್ವಾರ್ ಮತ್ತು ಸಲ್ವಾರ್ ಮೆಟೀರಿಯಲ್ಸ್ನಲ್ಲಿ ರೆಡಿಮೇಡ್ ಸಲ್ವಾರ್ಗಳು, ಸಲ್ವಾರ್ ಮೆಟೀರಿಯಲ್ಸ್ಗಳು ಕೂಡ ಲಭ್ಯವಿದೆ. ಸಂಪ್ರದಾಯ ಮತ್ತು ಪ್ರವೃತ್ತಿ ನಡುವಿನ ಶಾಶ್ವತ ಬಂಧವನ್ನ ಸಂಭ್ರಮಿಸಲು ದಿ ಚೆನ್ನೈ ಸಿಲ್ಕ್ಸ್ನವರ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆಯಬಹುದೆಂದು ಆಯೋಜಕರು ತಿಳಿಸಿದ್ದಾರೆ. HCN ನ್ಯೂಸ್ ಹಾಸನ್. This exhibition, I am Jaykumar from Chennai Silks. Today we have opened this shop for Hassan public. This shop, this sales goes up to 24th Sunday. So ನೀವು ಅಲ್ಲಿ ಎಲ್ಲರೂ ಇಲ್ಲಿ ಬನ್ನಿ, ನೋಡಿ ಎಷ್ಟು ಕಲೆಕ್ಷನ್ ಇದೆ ನೋಡಿ ನಮ್ಗೆ ಸಪೋರ್ಟ್ ಮಾಡಿಬೇಕು ಹೇಳ್ತಿದ್ದೆ ಸರ್. ಹಾಸನ್ ಮಕ್ಕಳಿಗೂ ನಮಸ್ಕಾರ. ಇವಾಗ ನಾವು ಎಕ್ಸಿಬಿಷನ್ ಮಾಡಿದ್ದೀವಿ, ಅಶೋಕ್ ಹಾಸನ್ ಅಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ನಾವು ಕಂಚಿ ಸ್ಯಾರೀಸು, ಸಾಫ್ಟ್ ಸಿಲ್ಕು, ಇಕ್ಕತ್ತು, ಫ್ಯಾನ್ಸಿ ಸಿಲ್ಕಲ್ಲಿ ನಿಮಗೆ ಮೈಸೂರು ಸಿಲ್ಕು, ಟಸರು, ಡ್ರೆಸ್ ಮೆಟೀರಿಯಲು, ಸಲ್ವಾರು, ಈ ಥರ ಎಲ್ಲ ವೆರೈಟೀಸು ಮಾಡಿದ್ದೀವಿ. ಸ್ಯಾರೀಸ್ನು ನಾರ್ಮಲ್ ಫ್ಯಾನ್ಸಿ ಸ್ಯಾರೀಸ್, ಆರ್ಟ್ ಸ್ಯಾರೀಸು ಈ ಥರ ಮಾಡಿದ್ದೀವಿ. ಈಗ ನಾವು 20ರಿಂದ ಸ್ಟಾರ್ಟ್ ಆಗಿದೆ. 20, 21, 22, 23 4 ದಿವಸ ಇಲ್ಲಿ ಎಕ್ಸಿಬಿಷನ್ ಮಾಡಿದ್ದೀವಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಲತಾಶ್ರೀ ದೀಪಕ್. ನಾನು ವೆಲ್ನೆಸ್ ಕೋಚ್. ಚೆನ್ನೈ ಸಿಲ್ಕ್ ಪ್ರತಿ ವರ್ಷ ಹಾಸನಿಗೆ ಬರುತ್ತೆ ಆ್ಯಂಡ್ ಎವ್ರಿ ಟೈಮ್ ಬಂದವಾಗ ನಾವೊಂದು ವಿಸಿಟ್ ಖಂಡಿತವಾಗ್ಲೂ ಹಾಕ್ತೀವಿ. ಸ್ಯಾರಿ ಯಾವಾಗಲೂ ಒಂದು ಇಮೋಷನ್ ನಮಗೆ, ಹಾಗಾಗಿ ನಾವು ಅಲ್ಲಿಗೆ ಹೋಗಲಿಕ್ಕೆ ಸ್ವಲ್ಪ ಚಾಲೆಂಜಸ್ ಇದೆ. ಬಟ್ ಅವರೇ ಇಲ್ಲಿಗೆ ಬರ್ತಾ ಇರೋದ್ರಿಂದ ಆ್ಯಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ನಮಗೆ ಕೊಡ್ತಾ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿ ತಗೊಳ್ಳೋವಂಥದ್ದು ಇಲ್ಲೇ ಸಿಗ್ತಾ ಇದೆ. ಸೊ ಹಾಗಾಗಿ ನಾನು ಕೆಲವು ಕಲೆಕ್ಷನ್ಸನ್ನು ನೋಡಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಆ್ಯಂಡ್ ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಅದನ್ನು ಎಲ್ಲದನ್ನು. ಬೇಲೂರು ಪಟ್ಟಣದ ವಿವಿಧ ಬೀದಿಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲೆಮಾರಿ ನಾಯಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಇದರಿಂದ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಗಿನ ಜಾವ ಶಾಲೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗುವ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ನಾಯಿಗಳ ಗುಂಪುಗಳನ್ನು ನೋಡಿ ಜೀವಭಯದಿಂದ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತ, ಜೆಪಿ ನಗರ, ಮಾರುಕಟ್ಟೆ ಪ್ರದೇಶ, ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಮತ್ತು ಹೊಳೆ ಬೀದಿಗಳಲ್ಲಿ ಮತ್ತು ಕೆಲವು ಬಡಾವಣೆಗಳು ನಾಯಿ ಬಡಾವಣೆಗಳಾಗಿವೆ. ದಿನದಿಂದ ದಿನಕ್ಕೆ ನಾಯಿಗಳ ಸಂಖ್ಯೆ ಹೆಚ್ಚುತ್ತಿರುವುದು ನಾಗರಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕೆಲವು ನಾಯಿಗಳು ಬೈಕ್ ಸವಾರರನ್ನ ಬೆನ್ನಟ್ಟುವ, ರಾತ್ರಿ ವೇಳೆಗೆ ಒಗ್ಗೂಡಿ ದಾಳಿ ಮಾಡುತ್ತಿದ್ದು ಗಮನಕ್ಕೆ ಬರುತ್ತಿದೆ. ಇದರಿಂದ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಭಯಭೀತಿ ಹೆಚ್ಚಾಗಿದೆ. ಸ್ಥಳೀಯರು ಪುರಸಭೆಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಸಮಸ್ಯೆ ಇನ್ನೂ ಬಗೆಹರಿಯದಿರುವುದರಿಂದ ಸಾರ್ವಜನಿಕರು ಅಸಮಾಧಾನ ಹೊರಹಾಕಿದ್ದಾರೆ. ನಾಯಿಗಳ ಸಂತಾನಹರಣ ಚಿಕಿತ್ಸೆ ಮಾಡಿ, ಇಲ್ಲದಿದ್ದರೆ ಅವುಗಳನ್ನು ಕೂಡಲೇ ಹಿಡಿದು ಬೇರೆಡೆಗೆ ಸಾಗಿಸುವಂತೆ ಸಾರ್ವಜನಿಕರು ಮನವಿ ಮಾಡುತ್ತಿದ್ದಾರೆ. ಈ ಹಿನ್ನೆಲೆ ಪಟ್ಟಣದ ಸುರಕ್ಷತೆ ಮತ್ತು ಸಾರ್ವಜನಿಕರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ತಕ್ಷಣ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವಂತೆ ಬೇಲೂರು ನಾಗರಿಕರು ಒಟ್ಟಾಗಿ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಬೆಳಗ್ಗೆ ನಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ರಸ್ತೆಯ ಮೂಲೆಗಳಲ್ಲಿ ಗುಂಪಾಗಿ ಕೂತಿರೋ ನಾಯಿಗಳಿಂದ ಭಯವಾಗುತ್ತದೆ. ಕೆಲವೊಮ್ಮೆ ಬೈಕ್ ಸವಾರರನ್ನ ಬೆನ್ನಟ್ಟೋ ಘಟನೆ ನಡೆದಿರೋದನ್ನ ನಾವೇ ನೋಡಿದ್ದೇವೆ. ಇದರ ನಿಯಂತ್ರಣಕ್ಕೆ ಪುರಸಭೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಬೀದಿಗಳಲ್ಲಿ ರಾತ್ರಿ ವೇಳೆ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು, ಅಂಗಡಿ ಮುಚ್ಚಿಕೊಂಡು ಮನೆಗೆ ಹಿಂತಿರುಗುವಾಗ ಕೆಲವೊಮ್ಮೆ ರಸ್ತೆಯಲ್ಲೇ ತೊಂದರೆಯಾಗುತ್ತದೆ. ಕಸ ವಿಲೇವಾರಿ ಸರಿಯಾಗಿ ಆಗದಿರೋದು, ಕೋಳಿ ತ್ಯಾಜ್ಯಗಳ ಹಸಿ ಮಾಂಸ ಇದರ ಪ್ರಮುಖ ಕಾರಣ. ಕೆಲ ದಿನಗಳ ಹಿಂದೆ ನಾಯಿಗಳು ಕರುವನ್ನ ಎಳೆದಾಡಿ ತಿಂದ ಘಟನೆ ನಡೆದಿದೆ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕೂಡಲೇ ಗಮನ ಹರಿಸುವಂತೆ ಮನವಿ ಮಾಡಿದ್ದಾರೆ. HCN ನ್ಯೂಸ್ ಬೇಲೂರು. ಕೆಂಪೇಗೌಡ ರಸ್ತೆಯಲ್ಲಿ 15-20 ನಾಯಿ ಪ್ರತಿದಿನ ಒಂದು ಗ್ರೂಪ್ ಮಾಡ್ಕೊಂಡು ಈ ರಸ್ತೆಯಲ್ಲಿ ಜನಗಳಿಗೆ ಓಡಾಡಕ್ಕೆ ಬರ್ತಾ ಇಲ್ಲ. ಆಮೇಲೆ ವಾಹನಗಳು ಹೋಗ್ತಿದ್ರೆ ಮೈ ಮೇಲೆ ಬೀಳ್ತವೆ. ಕೆಲವು ನೆನ್ನೆ ದಿವಸ ಒಂದು ದಂಪತಿ ಖುಷಿ ಹೋಗ್ಬೇಕಾದ್ರೆ ನಾಯಿಗಳು ಬಿದ್ದು ಕೆಳಗಡೆ ಬಿದ್ದು ಏಟಾಯಿತು. ನಾವು ಕೂಡ ಈಗ ಬರ್ತಾ ಇರ್ತೀವಿ ಬೆಳಗ್ಗೆದ್ದು. ಈ ಬೆಳಗ್ಗೆನೇ ಬರ್ತೀವಿ, ಊತರ ಗಾಳಿ ಬಿತ್ತರಕ್ಕೆ ಹೋಗ್ತಿದ್ದೀವಿ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ನಾಯಿಗಳು ಮೇಲೆ ಬರ್ತವೆ. ಯಾರು ಕೂಡ ಅಧಿಕಾರಿಗಳು ತಲೆಕೆಡಿಸ್ತಿಲ್ಲ. ಬೇಲೂರು ಶಾಸಕರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ನೀರಿನ ಘಟಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಾಯಿತು.
ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರಟಗೆರೆ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಸುಮಾರು 650 ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ಮತ್ತು ನಾರಾಯಣಪುರ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಬನದಳ್ಳಿ ಗ್ರಾಮದ ರಸ್ತೆ ಸುಮಾರು 31 ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಕನಾಯಕನಹಳ್ಳಿ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ 5 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುರೇಶ್, ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬರುವ ಕೊರಟಗೆರೆ ರಸ್ತೆಯು ಹದಗೆಟ್ಟಿತ್ತು. ಈ ಭಾಗ ಬಿಜೆಪಿ ಭದ್ರಕೋಟೆ. ಆದರೆ ಈ ಹಿಂದೆ ಚುನಾಯಿತರಾದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ನೆನೆಗುದಿಗೆ ಬಿದ್ದಿತ್ತು. ಇಲ್ಲಿನ ನಾಗರಿಕರು ಪಟ್ಟಣಕ್ಕೆ ಬರಲು ಹರಸಾಹಸ ಪಡುತ್ತಿದ್ರು. ಇದನ್ನು ಗಮನಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಬಿಡುಗಡೆಯಾದ ಹಣದಲ್ಲಿ ನಾನು ಶಾಸಕನಾದ ಮೇಲೆ ಅಲ್ಪ ಸ್ವಲ್ಪ ಅನುದಾನ ತರ್ತಿದ್ದೇನೆ. ಅದರಲ್ಲಿ ತುಂಬಾ ಕಳಪೆ ರಸ್ತೆಗಳನ್ನು ದುರಸ್ತಿಪಡಿಸಲು ನನ್ನ ಕೈಲಾದ ಕೆಲಸ ಮಾಡುತ್ತಿದ್ದೇನೆ. ಬೇಲೂರಿನ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲು ಅವಿರತ ಪ್ರಯತ್ನ ಮಾಡುತ್ತಿದ್ದೇನೆ. ಕನಾಯಕನಹಳ್ಳಿ ಜನರು ಎಗಚಿ ನೀರನ್ನೇ ಬಳಸುತ್ತಿದ್ದರೂ ಕುಡಿಯಲು ಶುದ್ಧ ನೀರಿನ ಅವಶ್ಯಕತೆ ಇದ್ದು, ಇಲ್ಲಿನ ಹಿರಿಯರ ಒತ್ತಾಯದ ಮೇರೆಗೆ ನನ್ನ ಅನುದಾನದಲ್ಲಿ 5 ಲಕ್ಷ ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದೆ. ಸಾರ್ವಜನಿಕರು ಇದರ ಉಪಯೋಗ ಪಡೆದು ಆರೋಗ್ಯದ ಕಡೆ ಗಮನ ಹರಿಸಬೇಕು. ನಾನು ಟೀಕೆಗಳಿಗೆ ಕಿವಿ ಕೊಡೋದಿಲ್ಲ, ಅಭಿವೃದ್ಧಿಯಲ್ಲಿ ಉತ್ತರ ಕೊಡುತ್ತೇನೆ. ಎಲ್ಲರ ಸಹಕಾರ ಮುಖ್ಯ ಎಂದರು. ಈ ಸಂದರ್ಭದಲ್ಲಿ ನಾರಾಯಣಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ರಘು, ಪ್ರಸನ್ನ, ಪ್ರಶಾಂತ್, ಚಂದ್ರಕಲಾ, ಸುರೇಶ್, ಬಸವರಾಜ್, ಮೋಹನ್ ಕುಮಾರ್, ಉದಯ್, ವಸಂತ್, ಗುತ್ತಿಗೆದಾರರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಶಿಲಾಶಾಸನದ ಏಕೈಕ ಕರ್ನಾಟಕ ರಾಜ್ಯದ ಅಲ್ಮಿಡಿ ಗ್ರಾಮದ ಸುಮಾರು ಆ ಭಾಗದಲ್ಲಿ 8 ಕೋಟಿ ರೂಪಾಯಿ. ಅದರ ಜೊತೆಯಲ್ಲಿ ಬಂದಳ್ಳಿ ಮತ್ತು ಕೋಡ್ನಳ್ಳಿ ಅವಳಿ ನಗರ ಅಲ್ಲಿಗೆ 65 ಲಕ್ಷ ರೂಪಾಯಿ ಈಗಾಗಲೇ ಕಾಂಕ್ರೀಟ್ ರಸ್ತೆಗಳು ನೀವು ಬಂದು ನೋಡಿದ್ರಿ ಅನಿಸುತ್ತೆ. ಆ ರಸ್ತೆಗಳೆಲ್ಲ ಆಗಿರ್ತಕ್ಕಂಥದ್ದು. ಈಗ ಇದು ಬಂದಳ್ಳಿಯಿಂದ ಅಲ್ಲಿ ಹೈವೇವರೆಗೂ 31 ಲಕ್ಷ ರೂಪಾಯಿದು ಡಾಂಬರೀಕರಣ ಮಾಡಿದ್ದು. ಗ್ರಾಮದವರು ಬಂದು ಇಲ್ಲಿ ಚರ್ಚೆ ಮಾಡಿದಾಗ ಇಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ಸ್ ಸಂಸ್ಥೆಯು ನವೆಂಬರ್ 23ರಂದು ಬೆಳಗ್ಗೆ 9:30ಕ್ಕೆ ನಗರದ ಜಿಲ್ಲಾ ಸಿಂಥೆಟಿಕ್ ಕ್ರೀಡಾಂಗಣದಲ್ಲಿ ಬಾಲಕಿಯರಿಗಾಗಿ ಜಿಲ್ಲಾ ಮಟ್ಟದ ಮಹತ್ವದ ಅಥ್ಲೆಟಿಕ್ಸ್ ಸ್ಪರ್ಧೆಯನ್ನು ಆಯೋಜಿಸಿದೆ. ಹೊಸ ಕ್ರೀಡಾ ಪ್ರತಿಭೆಗಳ ಅನ್ವೇಷಣೆಯ ಉದ್ದೇಶದಿಂದ ನಡೆಯುವ ಈ ಸ್ಪರ್ಧೆಯ ಬಗ್ಗೆ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ SL ಪ್ರಸನ್ನಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ DC ಚಂದ್ರಶೇಖರ್ ಉದ್ಘಾಟಿಸಲಿದ್ದು, ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಇಲಾಖೆಯ ಡಾ ಆನಂದಮೂರ್ತಿ, ಅಂತಾರಾಷ್ಟೀಯ ಅಥ್ಲೆಟಿಕ್ ಕ್ರೀಡಾಪಟು MK ಆಶಾ, ಟೈಮ್ಸ್ ಗ್ರೂಪ್ ಕಾರ್ಯದರ್ಶಿ BK ಗಂಗಾಧರ್, ಸರ್ಕಾರಿ ಕಲಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ TR ಮಹೇಂದ್ರ ಕುಮಾರ್ ಮತ್ತಿತರೆ ಗಣ್ಯರು ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಕಾರ್ಯಕ್ರಮದ ಅಡಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಹಾಗೂ ಇಂಡಿಯನ್ ಅಥ್ಲೆಟಿಕ್ ಫೆಡರೇಷನ್ ಸಂಯುಕ್ತವಾಗಿ ದೇಶಾದ್ಯಂತ ಬಾಲಕಿಯರಿಗೆ ಕ್ರೀಡೆಯಲ್ಲಿ ಅವಕಾಶ ಒದಗಿಸಲು ಅಸ್ಮಿತಾ ಅಥ್ಲೆಟಿಕ್ ಲೀಗ್ 2025-26 ಆರಂಭಿಸಿದೆ ಎಂದರು. ಇದರ ಅಂಗವಾಗಿ ಹಾಸನದಲ್ಲಿ 12ರಿಂದ 14 ವರ್ಷ ಮತ್ತು 14ರಿಂದ 16 ವರ್ಷ ವಯಸ್ಸಿನ ಬಾಲಕಿಯರಿಗಾಗಿ ವಿಶೇಷ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. 14ಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರಿಗಾಗಿ ಟ್ರಿಯಾಥ್ಲಾನ್ನಲ್ಲಿ 3 ವಿಭಾಗಗಳಿದ್ದು, ಎ ವಿಭಾಗ 60 ಮೀಟರ್ ಓಟ, ಲಾಂಗ್ ಜಂಪ್, ಹೈ ಜಂಪ್, ಬಿ ವಿಭಾಗ 60 ಮೀಟರ್ ಓಟ, ಲಾಂಗ್ ಜಂಪ್, ಶಾರ್ಟ್ ಪುಟ್, ಸಿ ವಿಭಾಗ 60 ಮೀಟರ್ ಓಟ, 600 ಮೀಟರ್ ಓಟ, ಲಾಂಗ್ ಜಂಪ್, ಕಿಡ್ಸ್ ಜಾವ್ಲಿನ್, 16 ವರ್ಷದ ಒಳಗಿನ ಬಾಲಕಿಯರಿಗಾಗಿ ವಿವಿಧ ಓಟ, ಜಂಪ್ ಹಾಗೂ ಡಿಸ್ಕಸ್ ಥ್ರೋ ಸ್ಪರ್ಧೆಗಳು ನಡೆಯಲಿವೆ. 14 ವರ್ಷದ ಒಳಗಿನ ಬಾಲಕಿಯರು ದಿನಾಂಕ 21-12-2011 ರಿಂದ 20-12-2013 ನಡುವೆ ಜನಿಸಿರಬೇಕು. 16 ವರ್ಷದ ಒಳಗಿನ ಬಾಲಕಿಯರು ದಿನಾಂಕ 21-12-2009 ರಿಂದ 20-12-2011 ನಡುವೆ ಜನಿಸಿರಬೇಕು. ವಿಜೇತರ ಆಯ್ಕೆ ಮತ್ತು ಅಂತಾರಾಷ್ಟೀಯ ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಸ್ಪರ್ಧೆಗಳು ಮೌಲ್ಯಮಾಪನಕ್ಕಾಗಿ ಅಂತಾರಾಷ್ಟೀಯ ಕ್ರೀಡಾಪಟು MK ಆಶಾ ಮತ್ತು AFI ನೇಮಿಸಿರುವ ತರಬೇತುದಾರರು ಹಾಜರಾಗಲಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ 3% ಮೀಸಲು, ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೂಡ ಕ್ರೀಡಾಪಟುಗಳಿಗೆ ವಿಶೇಷ ಅವಕಾಶಗಳಿರುವುದನ್ನು ತಿಳಿಸಿ ಜಿಲ್ಲೆಯ ಬಾಲಕಿಯರು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ನವೀನ್ ಕುಮಾರ್, ಅಜಯ್ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. 21-12-2009, 20-12-2011 ಒಳಗಡೆ ಜನಿಸಿರಬೇಕು. ಈ ಡೇಟಿನಲ್ಲಿ ಹುಟ್ಟಿದಂಥ ಕ್ರೀಡಾಪಟುಗಳಿಗೆ ರಾಷ್ಟ್ರಮಟ್ಟ ಕ್ರೀಡಾಕೂಟ ನಮಗೆ ತಿಳಿದಿರೋ ಮಟ್ಟಿಗೆ ಹೈದರಾಬಾದಿನಲ್ಲಿ ನಡೆಯಲಿದೆ. ಆ ರಾಷ್ಟ್ರಮಟ್ಟದಲ್ಲಿ ಯಾರು ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಮಾಡ್ತಾರೆ ಅವರಿಗೆ ಖೇಲೋ ಇಂಡಿಯಾ, ಸಾಯಿ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ನಿಂದ ನಮ್ಮದು ಒಂದು ಸೆಂಟರ್ಗಳಿದೆ. ಒಂದು ಪಾರ್ಟ್ ಸಾಯಿ ಸೆಂಟರ್ಗಳನ್ನು ಕೇಳಿರ್ಬೋದು. ಆ ಸಾಯಿ ಸೆಂಟ್ರಲ್ಲಿ ಅವರಿಗೆ ತರಬೇತಿ ನೀಡಿ ಅಪ್ಕಮಿಂಗ್ ನೆಕ್ಸ್ಟ್ ಇನ್ನು ಫ್ಯೂಚರ್ಗೆ 2036ಕ್ಕೆ
ನಾವು ಒಲಿಂಪಿಕ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ ಬೆಡ್ಡಿಂಗ್ ಮಾಡಬೇಕು ಅಂದರೆ ಈಗಿನ ನಾವು 14-16 ವರ್ಷದ ಮಕ್ಕಳಿಂದ ಮಾತ್ರ ಸಾಧ್ಯ. ಈಗಿನ ಕ್ರೀಡಾಪಟುಗಳು ಆಲ್ಮೋಸ್ಟ್ ಎಲ್ಲ ಹೊರಗಡೆ ಬರ್ತಾರೆ ಆ ಏರಿಯಾಗೋಸ್ಕರ. 14-16 ವರ್ಷದ ಕ್ರೀಡಾಪಟುಗಳು ಬಂದಲ್ಲಿ ಇವರಿಗೆ ಒಂದು 10 ವರ್ಷ ಟ್ರೈನಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ಒಲಿಂಪಿಕಲ್ಲಿ ಮೆಡಲ್ ಮಾಡೋ ಅನ್ನೋ ಕಾನ್ಸೆಪ್ಟಲ್ಲಿ ಸಾಯಿ ಅಗ್ರಿ ಟ್ಯಾಲೆಂಟ್ ಈ ಸ್ಕೀಮ್ ಬಂದಿದೆ ಒಂದು. ಇನ್ನೊಂದು, ಇದು ಬಾಲಕಿಯರಿಗೆ ಮಾಡೋದು ಯಾಕೆ ಅಂತ ಎಲ್ಲರಿಗೂ ಇರ್ಬೋದು, ಯಾಕಂದ್ರೆ ಬಾಲಕರು ಇದಾರಲ್ಲ ಅಂತ ಕಾನ್ಸೆಪ್ಟ್. ಈಗ ನಮಗೆ ಗೊತ್ತಿರೋ ಮಟ್ಟಿಗೆ ಬೇಲೂರು ತಾಲೂಕಿನ ಪಡುವಳಲು ಗ್ರಾಮದಲ್ಲಿ ಕಾರ್ತಿಕ ಮಾಸದ ಪೂಜೆ ವಿಜೃಂಭಣೆಯಿಂದ ನೆರವೇರಿತು. ಕಾರ್ತಿಕ ದಿನ ಗ್ರಾಮ ದೇವತೆಯಾದ ಕರಿಯಮ್ಮನವರನ್ನ ಹನಿಕೆ ಗ್ರಾಮದಿಂದ ತವರು ಮನೆ ಪಡುವಳ್ಳು ಗ್ರಾಮಕ್ಕೆ ಬರಮಾಡಿಕೊಂಡು ಪೂಜೆ ನೆರವೇರಿಸಿ 2 ದಿನದ ಪೂಜಾ ಕೈಂಕರ್ಯಗಳಿಗೆ ಚಾಲನೆ ನೀಡಲಾಯಿತು. ಸೋಮವಾರ ಮುಂಜಾನೆ ಗ್ರಾಮದ ದೊಡ್ಡಕೆರೆಯಲ್ಲಿ ಮುತ್ತೈದೆಯರೆಲ್ಲ ಸೇರಿ ಗಂಗೆ ಪೂಜೆ ನೆರವೇರಿಸಿದ ನಂತರ ಗ್ರಾಮದೊಳಗಿರುವ ಶ್ರೀ ಬಸವೇಶ್ವರ ಸ್ವಾಮಿ, ಶ್ರೀ ವೀರಭದ್ರ ಸ್ವಾಮಿ ಮತ್ತು ದೇವಸ್ಥಾನಕ್ಕೆ ತೆರಳಿ ಮೂರ್ತಿಗೆ ಪೂರ್ಣ ಕುಂಭಗಳಲ್ಲಿ ತಂದಿದ್ದ ಗಂಗೆಯಿಂದ ಮಜ್ಜನ ಮಾಡಿ ರುದ್ರಾಭಿಷೇಕ ನಡೆಸಲಾಯಿತು. ನಂತರ ಸಂಜೆ ಪುನಃ ಗಂಗೆ ಪೂಜೆ ಮಾಡಿ ಶತಮಾನದಷ್ಟು ಹಳೆಯದಾದ ತಿರುಮಲೇಶ್ವರ ಮೂರ್ತಿಗೆ ಜಲಪಾನ ಮಾಡಿ ಅಭಿಷೇಕದ ನಂತರ ಬೆಳ್ಳಿ ಒಡವೆಗಳನ್ನು ಧರಿಸಿ ಶೃಂಗರಿಸಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ಇದೇ ದೇವಸ್ಥಾನದ ಮುಂಭಾಗ ಕಬ್ಬು, ಕಡಲೆ, ಚಿಗಣಿ, ಟಮಟ, ಬಾಳೆಹಣ್ಣು ಸಮೇತ 101 ಎಡೆಗಳನ್ನು ಬಾಳೆ ಎಲೆ ಮೇಲಿಟ್ಟು ದೇವರಿಗೆ ಅರ್ಪಿಸಲಾಯಿತು. 101 ಎಡೆಗಳ ಸುತ್ತ ಕರ್ಪೂರ ಹಚ್ಚಿ ದೀಪ ಬೆಳಗಿದ ನಂತರ ಆ ಫಲಾಹಾರದ ಜೊತೆಗೆ ಪಂಚಾಮೃತ ಪ್ರಸಾದವನ್ನು ಗ್ರಾಮಸ್ಥರು ಸೇವಿಸಿದ್ರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರೆಲ್ಲ ಸೇರಿಕೊಂಡು ಗ್ರಾಮದಲ್ಲಿರುವ ಬಸವೇಶ್ವರ, ತಿರುಮಲೇಶ್ವರ ಸೇರಿದಂತೆ ಉಳಿದೆಲ್ಲ ದೇವರುಗಳಿಗೆ ಆರತಿ ಬೆಳಗಿ ಗ್ರಾಮದಲ್ಲಿರುವ ಕಷ್ಟಗಳೆಲ್ಲ ದೂರವಾಗಿ ಸರ್ವರಿಗೂ ಆರೋಗ್ಯ, ಆಯಸ್ಸು ನೀಡಲಿ ಎಂದು ಕೈಮುಗಿದು ಬೇಡಿಕೊಳ್ಳುವ ಪ್ರತೀತಿಯನ್ನು ಕಾಣಬಹುದು. ಗ್ರಾಮದಲ್ಲಿ ಪೂರ್ವಜರ ಕಾಲದಿಂದಲೂ ಕಾರ್ತಿಕ ಪೂಜೆಯನ್ನ ಮಾಡುವ ಪ್ರತೀತಿ ಇದೆ. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ದೇವಸ್ಥಾನಗಳಿಗೆ ದೀಪಾಲಂಕಾರ ಮಾಡೋದು, ರಸ್ತೆಗಳನ್ನು ಸ್ವಚ್ಛ ಮಾಡಿ ರಂಗೋಲಿ ಬಿಟ್ಟು ತಳಿರು ತೋರಣಗಳಿಂದ ಶೃಂಗರಿಸೋದು, ನಂತರ ಗಂಗೆ ಪೂಜೆ, ರುದ್ರಾಭಿಷೇಕ, 101 ಎಡೆಯಿಟ್ಟು ಪೂಜೆ ಮಾಡಿ ದೇವರಿಗೆ ಸಮರ್ಪಿಸೋದು ನಡೆದುಕೊಂಡು ಬಂದಿದೆ. ಗ್ರಾಮದಲ್ಲಿ ಬೆಳೆದಿರುವ ಬೆಳೆ ಉತ್ತಮವಾಗಿ ಫಸಲು ಬರಲು ಹಾಗೂ ಗ್ರಾಮದಲ್ಲಿರುವ ಜನರು ಯಾವುದೇ ಕಷ್ಟಕ್ಕೆ ಸಿಲುಕದೆ ಆರೋಗ್ಯದಿಂದ ಇರಲು, ದನಕರುಗಳ ಕ್ಷೇಮ, ಗ್ರಾಮದ ಅಭಿವೃದ್ಧಿಗಾಗಿ ಈ ತರಹದ ಪೂಜೆಗಳನ್ನು ಮಾಡಲಾಗುತ್ತದೆ. 2 ದಿನ ನಡೆಯುವ ಈ ಕಾರ್ಯಕ್ರಮಕ್ಕೆ ಗ್ರಾಮದಿಂದ ಹೊರಗಿನ ಜಿಲ್ಲೆಯಲ್ಲಿ ವಾಸವಿರುವ ಗ್ರಾಮಸ್ಥರು, ಯುವಕರು ಆಗಮಿಸುತ್ತಾರೆ. 2 ದಿನ ದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪೂಜೆಯಲ್ಲಿ ತೊಡಗಿಸಿಕೊಂಡು ಪುನೀತರಾಗ್ತಾರೆ. HCN ನ್ಯೂಸ್, ಬೇಲೂರು. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ 108ನೇ ಜನ್ಮದಿನದ ಅಂಗವಾಗಿ ಹಾಸನ ನಗರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಅರ್ಥಪೂರ್ಣ ಸೇವಾ ಚಟುವಟಿಕೆಗಳನ್ನು ನಡೆಸಿ ಜನ್ಮದಿನವನ್ನು ಸ್ಮರಣಾರ್ಥವಾಗಿ ಆಚರಿಸಲಾಯಿತು. ಹಾಸನ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬಳಿ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸಾರ್ವಜನಿಕರಿಗೆ ಉಚಿತ ಊಟ, ಸಿಹಿ ಹಾಗೂ ಹಣ್ಣು ಹಂಪಲು ವಿತರಿಸಲಾಯಿತು. ಜನಪರ ನೀತಿಗಳನ್ನೇ ಜೀವ ಸಮುದಾಯಕ್ಕೆ ನೀಡಿದ ಇಂದಿರಾ ಗಾಂಧಿ ಅವರ ಸೇವಾ ತತ್ವವನ್ನು ನೆನಪಿಸುವ ರೀತಿಯಲ್ಲಿ ಕಾರ್ಯಕ್ರಮ ಜರುಗಿತು. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕೊರೂರು ಮಾತನಾಡಿ, ದೇಶದ ಏಳಿಗೆಗಾಗಿ ಜೀವ ಪಣವಾಗಿ ದುಡಿದ ಇಂದಿರಾ ಗಾಂಧಿ ಬ್ಯಾಂಕಿಂಗ್ ಕ್ಷೇತ್ರದ ರಾಷ್ಟೀಕರಣ, ಬಡತನ ನಿವಾರಣೆ, ಉಳುವವನೇ ಭೂಮಿ ಒಡೆಯ ನೀತಿ ಸೇರಿದಂತೆ 100 ಹಿತಕರ ಯೋಜನೆಗಳನ್ನು ಜಾರಿಗೆ ತಂದ ದಿಟ್ಟ ನಾಯಕಿ ಎಂದು ಶ್ಲಾಘಿಸಿದರು. ಈ ವಿಶೇಷ ದಿನದಂದು ಜನಸಾಮಾನ್ಯರು ಬಳಸುವ ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತ ಊಟದ ಹಂಚಿಕೆ ಮೂಲಕ ಅವರ ಸೇವಾ ತತ್ವಕ್ಕೆ ಗೌರವ ಸೂಚಿಸಲಾಯಿತು. ಕ್ಯಾಂಟೀನ್ನಲ್ಲಿ ಸೇವೆ ಸಲ್ಲಿಸುವ ಸಿಬ್ಬಂದಿಯನ್ನು ಸನ್ಮಾನಿಸುವ ಮೂಲಕ ಅವರ ಪರಿಶ್ರಮಕ್ಕೂ ಮಾನ್ಯತೆ ನೀಡಲಾಗಿದೆ ಎಂದರು. ಇಂದು ದೇಶ ಸುಭಿಕ್ಷವಾಗಿರುವುದಕ್ಕೆ ಇಂದಿರಾ ಗಾಂಧಿಯವರ ದೃಷ್ಟಿ, ನಾಯಕತ್ವ ಕಾರಣ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಇಸ್ಮಾಯಿಲ್, ವಿವೇಕ್, ಯಶವಂತ್, ಶ್ರೀಧರ್, ದರ್ಶನ್ ಮತ್ತು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿಯವರ 108ನೇ ಜನ್ಮದಿನೋತ್ಸವ. ಈ ಶುಭ ದಿನದಂದು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಭಾರತದ ಏಳಿಗೆಗಾಗಿ ದುಡಿದಂತಹ ಒಂದು ಶ್ರೇಷ್ಠ ಮಹಿಳೆ, ಬ್ಯಾಂಕುಗಳ ರಾಷ್ಟ್ರೀಕರಣ, ಬಡತನ ನಿರ್ಮೂಲನೆ ಹಾಗೂ ಉಳುವವನೇ ಭೂಮಿ ಒಡೆಯ ಎಂಬ 100 ಯೋಜನೆಗಳನ್ನು ಜಾರಿಗೆ ತರುವುದರ ಮುಖಾಂತರ ಒಂದು ದಿಟ್ಟ ಆಡಳಿತವನ್ನು ನೀಡಿದಂತಹ ಒಬ್ಬ ವೀರ ಮಹಿಳೆ ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಈ ದಿನ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ.
ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಗಾಣಿಗರ ಬೀದಿಯಲ್ಲಿ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಮತ್ತು ಕುತೂಹಲಕ್ಕೆ ಕಾರಣವಾಗಿದೆ. ನಗ್ನಾವಸ್ಥೆ ರೀತಿಯಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿರುವುದು ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆ ತಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲನಹಳ್ಳಿ ಮೂಲದ ಸ್ಪಂದನ 33 ವಯಸ್ಸಿನ ಅವರು ಬೇಲೂರಿನಲ್ಲಿ ಕೆಲಸ ಮಾಡುವ ಉದ್ದೇಶದಿಂದ ಕೇವಲ 8 ದಿನಗಳ ಹಿಂದೆ ಆಟೋ ಚಾಲಕರಾದ ಮಲ್ಲಿಕಾರ್ಜುನ್ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ವಾಸ್ತವ್ಯ ಬಂದಿದ್ರು. ಆದರೆ 3 ದಿನಗಳ ಹಿಂದೆಯೇ ಅವರು ನಮ್ಮ ಕುಟುಂಬದ ಸದಸ್ಯರು ಬರ್ತಾರೆ ಎಂದು ಹೇಳಿಕೆ ನೀಡಿದ ಹಿನ್ನೆಲೆ ಬುಧವಾರ ಸಾವಿಗೀಡಾಗಿದ್ರು. ಬಾಗಿಲು ಅರ್ಧಂಬರ್ಧ ತೆಗೆದ ಹಿನ್ನೆಲೆ ಅಂಗನವಾಡಿ ಶಿಕ್ಷಕರು ಬಾಗಿಲು ಓಪನ್ ಆಗಿರುವುದನ್ನು ಕಂಡು ಓನರ್ಗೆ ಮಾಹಿತಿ ನೀಡಿದ್ದಾರೆ. ಮಹಿಳೆ ನಗ್ನ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಸಾವಿನ ಕಾರಣಕ್ಕೆ ಸಂಬಂಧಿಸಿದಂತೆ ಹಲವು ಅನುಮಾನಗಳು ಉದ್ಭವಿಸಿವೆ. ಘಟನೆಯ ಮಾಹಿತಿ ದೊರಕಿದಂತೆ ಬೇಲೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಪಿಐ ರೇವಣ್ಣ ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲೇ ಮಾಹಿತಿ ಸಂಗ್ರಹಿಸಿ ಅಪರಾಧ ಶಾಖೆಯೊಂದಿಗೆ ಸೇರಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಕುಟುಂಬಸ್ಥರಿಂದ ಶವವನ್ನ ಪಡೆಯಲು ಹಿಂದೇಟು ಹಾಕಿದ ಕಾರಣ ಶವವನ್ನ ಹಾಸನದ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಪರೀಕ್ಷೆ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ವೃತ್ತ ನಿರೀಕ್ಷಕ ರೇವಣ್ಣ ಮಾಹಿತಿ ನೀಡಿದ್ದಾರೆ. ಮೇಲ್ನೋಟಕ್ಕೆ ಇದು ಕೊಲೆಯೋ ಅಥವಾ ಅಸಹಜ ಸಾವೋ ಎಂಬುದರ ಬಗ್ಗೆ ತನಿಖೆಯ ನಂತರ ತಿಳಿದು ಬರಬೇಕಿದೆ. HCN ನ್ಯೂಸ್, ಬೇಲೂರು. ಸರ್ ಯಾವತ್ತು ಬಂದಿದ್ದೀವರು? 10ನೇ ತಾರೀಕು ನನಗೆ ಮನೆ ಬೇಕಾಗಿತ್ತು, ನನಗೆ ಮನೆಗೆ ಬಾಡಿಗೆ ಕೊಡಿ ಅಂತ ಕೇಳಿದ್ರು. ಸರ್ ನೀವೇನು ಕೆಲಸ ಮಾಡ್ತೀರಾ? ನಾನು ಆಟೋ ರಿಕ್ಷಾ ಓಡೋದು. ಬಂದಿದ್ರು, ಅವ್ರ ಅಕ್ಕ ಬಾಬಾ ಬರ್ತಾರೆ ಅಂತ ಹೇಳ್ಕೊಂಡಿದ್ರು. ಅವತ್ತು ಬೇಲೂರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಆಮೇಲೆ ಮತ್ತೇನೂ ಇಲ್ಲ. ಮತ್ತೆ ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿಗೆ ಸ್ಥಳೀಯ ಸಂಸ್ಥೆ ಆಡಳಿತ ಅಧಿಕಾರದ ಅವಧಿ ಮುಗಿದ ಹಿನ್ನೆಲೆ ಸರ್ಕಾರ ದಿನಾಂಕ 6/11/2025ಕ್ಕೆ ಅನ್ವಯವಾಗುವಂತೆ ಅರ್ಕಲ್ಗೂಡು ತಹಸೀಲ್ದಾರ್ ಸೌಮ್ಯಾರನ್ನ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶಿಸಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ತಿಳಿಸಿದ್ದಾರೆ. ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಮಾತನಾಡಿ, ಆಡಳಿತ ಅಧಿಕಾರಿಯವರ ಆದೇಶದಂತೆ ನಮ್ಮ ಕಚೇರಿ ಸಿಬ್ಬಂದಿ ವರ್ಗದವರು ಕೆಲಸ ನಿರ್ವಹಿಸುತ್ತೇವೆ. ಸಾರ್ವಜನಿಕರ ಕೆಲಸಗಳಿಗೆ ಯಾವುದೇ ತೊಂದರೆಯಾಗದಂತೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಾರ್ವಜನಿಕ ಕೆಲಸಗಳನ್ನು ಯಾವುದೇ ಕುಂದುಕೊರತೆ ಇಲ್ಲದೆ ನಿರ್ವಹಿಸುತ್ತೇವೆ ಎಂದು ಸುದ್ದಿಗಾರರಿಗೆ ತಿಳಿಸಿದರು. ಮತ್ತು ಸಾರ್ವಜನಿಕರಲ್ಲಿ ತಮ್ಮ ಸಮಸ್ಯೆಗಳು ಏನೇ ಇದ್ರೂ ನನ್ನ ಗಮನಕ್ಕೆ ತಂದರೆ ಕೆಲಸಗಳನ್ನು ಮಾಡ್ತೀವಿ ಎಂದರು. ತಹಸೀಲ್ದಾರ್ ಸೌಮ್ಯ ಅವರು ಪಟ್ಟಣ ಪಂಚಾಯಿತಿ ಕಚೇರಿಗೆ ಆಗಮಿಸಿ ಅಧಿಕಾರವನ್ನು ವಹಿಸಿಕೊಂಡು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರ ಜೊತೆ ಅಧಿಕಾರಿಗಳ ಸಭೆ ನಡೆಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗಬಾರದು, ನೌಕರ ವರ್ಗದವರು ಸರಿಯಾದ ಸಮಯಕ್ಕೆ ಕಚೇರಿಗೆ ಆಗಮಿಸಬೇಕು, ತಾವುಗಳೆಲ್ಲ ಸಹಕಾರ ನೀಡಬೇಕೆಂದು ಸಭೆಯಲ್ಲಿ ತಿಳಿಸಿದರು. ಜೊತೆಯಲ್ಲಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. HCN ನ್ಯೂಸ್, ಅರ್ಕಲ್ಗೂಡು. ನಮಸ್ಕಾರ, ನಾನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ CD ನಾಗೇಂದ್ರ ಕುಮಾರ್ ಮಾತಾಡ್ತೀನಿ. ಈ ದಿನ ನಮ್ಮ ತಹಸೀಲ್ದಾರ್ ಆದಂತಹ ಶ್ರೀಮತಿ ಸೌಮ್ಯ ಮೇಡಮ್ ಅವರು ಸರ್ಕಾರದ ಅಧಿಸೂಚನೆಯಂತೆ ಪಟ್ಟಣ ಪಂಚಾಯಿತಿ ಅರ್ಕಲ್ಗೂಡಿನ ಕೌನ್ಸಿಲ್ ಅವಧಿ 6/11/2025ಕ್ಕೆ ಮುಕ್ತಾಯಗೊಂಡಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದಂತೆ ಮಾನ್ಯ ತಹಸೀಲ್ದಾರ್ ಅವರು ಈ ದಿನ ಪಟ್ಟಣ ಪಂಚಾಯಿತಿಗೆ ಆಗಮಿಸಿ ಆಡಳಿತಾಧಿಕಾರಿಯ ಹುದ್ದೆಯ ಪ್ರಭಾರವನ್ನು ತೆಗೆದುಕೊಂಡು ನಮ್ಮ ಎಲ್ಲ ಸಿಬ್ಬಂದಿಗಳೊಡನೆ ಸಭೆಯನ್ನು ನಡೆಸಿ ಸಾರ್ವಜನಿಕ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗದಂತೆ ಉತ್ತಮ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಫುಟ್ಪಾತ್ ತೆರವು, ಕಸ್ತೂರಬಾ ರಸ್ತೆಯಲ್ಲಿ ಅನಧಿಕೃತ ಹಣ್ಣಿನ ಅಂಗಡಿಗಳ ತೆರವು, ಪಾಲಿಕೆ ಅಧಿಕಾರಿಗಳು ವರ್ತಕರ ನಡುವೆ ವಾಗ್ವಾದ, ಸಾರ್ವಜನಿಕ ಜಾಗ ಉಳಿಸಲು ಮಹಾನಗರ ಪಾಲಿಕೆ ಕಠಿಣ ಕ್ರಮ. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆ, ನವೆಂಬರ್ 28ರಂದು ದಲಿತ ಸಂಘಟನೆಗಳ ಬೃಹತ್ ಸಮಾವೇಶ, ಸಮನ್ವಯ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹೇಳಿಕೆ. 1 ತಿಂಗಳಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಿಂತಿರುವ ಸ್ಕೂಟರ್ಗಳು, ದಿವ್ಯಾಂಗರಿಗೆ ವಾಹನ ವಿತರಿಸದ ತಾಲೂಕು ಆಡಳಿತ, ಫಲಾನುಭವಿಗಳಿಗೆ ಸಿಗದ ತ್ರಿಚಕ್ರ ವಾಹನದ ಭಾಗ್ಯ, ಜೆಡಿಎಸ್ ಮುಖಂಡರ ಆಕ್ರೋಶ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.